ಇನ್ನು ಕೊಪ್ಪಳದ ಕೇಂದ್ರ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಮೊಟ್ಟೆ ವಿತರಿಸುವಲ್ಲಿ ಹೈರಾಣಾಗ್ಬಿಟ್ಟಿದ್ದಾರೆ. ಮಕ್ಕಳಿಗೆ ಮೊಟ್ಟೆ ವಿತರಣೆಗಾಗಿ ಶಿಕ್ಷಕರ ಜೇಬಿಗೆ ನಿತ್ಯ 200 ರಿಂದ 300 ರೂಪಾಯಿ ಕತ್ರಿ ಬೀಳ್ತಾ ಇದೆ. ಮಾರುಕಟ್ಟೆಯಲ್ಲಿ ಮೊಟ್ಟೆ ಬೆಲೆ 8 ರೂಪಾಯಿ ಇದೆ. ಆದರೆ ಶಿಕ್ಷಣ ಇಲಾಖೆ ಒಂದು ಮೊಟ್ಟೆಗೆ 5 ರೂಪಾಯಿ 20 ಪೈಸೆ ದರ ನಿಗದಿ ಮಾಡಿದೆ. ಬಾಳೆಹಣ್ಣಿಗೆ ಸರ್ಕಾರ 6 ರೂಪಾಯಿ ನಿಗದಿ ಮಾಡಿದರೆ ಮಾರುಕಟ್ಟೆಯಲ್ಲಿ 6 ರೂಪಾಯಿ 50 ಪೈಸೆ ಇದೆ. ಶಾಲೆಗಳಲ್ಲಿ ವಾರಕ್ಕೆ 6 ದಿನ ಮಕ್ಕಳಿಗೆ ಕಡ್ಡಾಯವಾಗಿ ಮೊಟ್ಟೆ ಅಥವಾ ಬಾಳೆಹಣ್ಣು ವಿತರಣೆ ಮಾಡಬೇಕು. ಆದರೆ ಈ ಆದೇಶವನ್ನು ಪಾಲಿಸೋದಕ್ಕೆ ಹೋಗಿ ಶಾಲಾ ಮುಖ್ಯ ಶಿಕ್ಷಕರು ಸಾಲಗಾರರಾಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ರಾಜ್ಯದ ಸಾವಿರಾರು ಮುಖ್ಯ ಶಿಕ್ಷಕರ ನಿತ್ಯದ ಗೋಳು. ದಿನಕ್ಕೆ 200 ರಿಂದ 300 ರೂಪಾಯಿನಂತೆ ತಿಂಗಳಿಗೆ ಸಾವಿರಾರು ರೂಪಾಯಿ ತಮ್ಮ ಜೇಬಿಂದ ಕೊಡಬೇಕಾದ ಪರಿಸ್ಥಿತಿ ಶಿಕ್ಷಕರಿಗೆ ಬಂದಿದೆ. ಏನಪ್ಪ ಅಂದರೆ ಇವತ್ತು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಅಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗಾಗಿ ಅವರ ಪೌಷ್ಟಿಕಾಂಶ ಹೆಚ್ಚಿನ ಸಲುವಾಗಿ ಮೊಟ್ಟೆ ತಿನ್ನೋರಿಗೆ ಮೊಟ್ಟೆ ಮತ್ತು ಬಾಳೆಹಣ್ಣು ತಿನ್ನೋರಿಗೆ ಬಾಳೆಹಣ್ಣು ಕೊಡುವಂಥ ಯೋಜನೆ ಅತ್ಯಂತ ಮಹತ್ವಾಕಾಂಕ್ಷೆ ಆಗುತ್ತೆ. ಅದಂತ ಈ ಯೋಜನೆಯನ್ನು ಏನು ನಾವು ಸರ್ಕಾರಿ ನೌಕರರಾಗಿದ್ದು ಸರ್ಕಾರ ಏನು ಆದೇಶ ನೀಡುತ್ತೆ ಅದನ್ನು ಚಾಚು ಪ್ರತಿಪಾಲಿಸೋದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆದರೆ ಪ್ರಸ್ತುತವಾಗಿ ಮಾರುಕಟ್ಟೆ ಬೆಲೆಯಲ್ಲಿ ಇವತ್ತು ಮೊಟ್ಟೆ ಮಾರುಕಟ್ಟೆಯಲ್ಲಿ 8 ರೂಪಾಯಿ ಇದೆ. ಆದರೆ ಸರ್ಕಾರ ನಿಗದಿ ಮಾಡಿದ ಬೆಲೆ 5 ರೂಪಾಯಿ 20 ಪೈಸೆ. ಇದನ್ನು ಉಳಿದಂಥದ್ದು ಮುಖ್ಯಪ್ಪ ಇದ್ದರೆ ಅದನ್ನು ಹೊರೆಯನ್ನು ಭರಿಸಬೇಕಾಗತ್ತೆ. ಅದ್ರ ಜೊತೆಗೆ ಬಾಳೆಹಣ್ಣು ತಿನ್ನೋರಿಗೆ ಕೂಡ ಬಾಳೆಹಣ್ಣು ಇವತ್ತಿನ ಕೊಪ್ಪಳದಲ್ಲಿ ವಿಶೇಷ ಕೊಪ್ಪಳದಾಗ ಬಾಳೆಹಣ್ಣು ಕೂಡ ಸಿಗ್ತಾಯಿಲ್ಲ. ಬಾಳೆಹಣ್ಣಿನ ಬೆಲೆ ಕೂಡ ಏನಾಗಿದೆ, ನಮ್ಮ ಶಾಲೆಯಲ್ಲಿ ದಿನ ಬಾಳೆಹಣ್ಣು ತತ್ತಿ ಕೊಡ್ತಾರೆ. ಆದರೆ ಅವ್ರಿಗೆ ತುಂಬ ಇದಾಗತೈತಿ, ಹೊರಗಾಗತೈತಿ. ಮತ್ತು ಈಗ ದಿನ ಬೇಕು, ನಮಗೆ ಶಕ್ತಿ ಬರುತ್ತೆ, ಪ್ರೋಟೀನ್ ಸಿಗುತ್ತೆ, ಮತ್ತು ನಮಗೆ ಶಕ್ತಿ ಬರುತ್ತೆ. ಅದು ದಿನ ಬೇಕು, ಅದು ನಿಲ್ಲಾಗಬಾರ್ದು ಮತ್ತು ಬಂದಾಗಬಾರ್ದು. ನಮ್ಗೆ ಇವಾಗ ಕಮ್ಮಿ ರೇಟ್ ಜಾಸ್ತಿ ಆಗೋದ್ರಿಂದ ಇವಾಗ ವಾರಕ್ಕೆ 2 ಸಲ ತತ್ತಿ ಕೊಡ್ತಿದ್ದಾರೆ. ಉಳ್ಕಿದ ದಿನ ಎಲ್ಲ ಬಾಳೆಹಣ್ಣು ಕೊಡ್ತಿದ್ದಾರೆ. ಅದು ಬೇಕೇ ಬೇಕು ನಮಗೆ. ಈಗ ಅದನ್ನು ದಿನ ಕೊಡಬೇಕು, ಡೈಲಿ ನಮಗೆ ಶಕ್ತಿ ಬರುತ್ತೆ, ಅದಕ್ಕೆ ದಿನ ಕೊಡಬೇಕು, ಬಂದಾಗಬಾರ್ದು ಅಷ್ಟೇ. ಈಗ ಅವ್ರಿಗೆ ಭಾಳ ಹೊರೆ ಆದರೆ ನಮಗೆ ಸಿಗೋದಿಲ್ಲ ಇಲ್ಲಿ. ಈಗ ನಮ್ಗೆ ಬೇಕೀಗ. ಆದರೆ ಸರ್ಕಾರದವ್ರು ಈಗ ಭಾಳ ರೇಟ್ ಆಗಿಬಿಟ್ಟೈತಿ. ಈಗ ಹೆಂಗೆ ತರ್ತಾರೋ ಗೊತ್ತಿಲ್ಲ. ಆದರೆ ವಾರಕ್ಕೆ 2 ಸಲ ಮೊಟ್ಟೆ ಕೊಡ್ತಿದ್ದಾರೆ. ಈಗ ಉಳ್ಕಿದ ದಿನ ಎಲ್ಲ ಬಾಳೆಹಣ್ಣು ಕೊಡ್ತಿದ್ದಾರೆ. ನಿಲ್ಲಿಸ್ಬಿಟ್ರೆ ಮಕ್ಕಳಿಗೆ ಕೊಡೋದು ನಿಂತು ಹೋಯ್ತು ಅಂತಾರೆ. ಪಾಪ ಶಿಕ್ಷಕರು ತಮ್ಮ ಕೈಯಿಂದ ದುಡ್ಡು ಹಾಕಬೇಕು. ಮಕ್ಕಳಿಗೂ ತೊಂದರೆ, ಶಿಕ್ಷಕರಿಗೂ ತೊಂದರೆ. ಸರ್ಕಾರ ಇದನ್ನು ಪರಿಷ್ಕರಣೆ ಮಾಡಬೇಕು. ಇವತ್ತಿನ ರೇಟ್ ಏನಿದೆ ಅದನ್ನು ಕೊಡಬೇಕು.